ಫೇರ್ 2025 ಈ ಅದ್ಭುತ ಅನನ್ಯ ಕಾರ್ಯಕ್ರಮದಲ್ಲಿ ಅನೇಕ ಪ್ರಗತಿಪರ ಚಿಂತನೆಗಳನ್ನು ಚರ್ಚಿಸಿ ಅನುಷ್ಠಾನಗೊಳಿಸುವ ಮುಖ್ಯ ಉದ್ದೇಶದಿಂದ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ಇದಕ್ಕೆ ಎಲ್ಲ ಬಹಳ ಜನ ವಿದ್ವಾಂಸರುಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಒಟ್ಟಾರೆ ನಾವು ಈ ಮಾನವ ಸಂಪನ್ಮೂಲದ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಪ್ಯಾನೆಲ್ ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸುಮಾರು ನಮಗೆ HR ಎಲ್ಲರೂ ಒಳ್ಳೊಳ್ಳೆ ಕಂಪನಿಗಳಿಂದ ವೈಸ್ ಪ್ರೆಸಿಡೆಂಟ್ಸ್ ಆಗಿರ್ಬೋದು, ಪ್ರೆಸಿಡೆಂಟ್ಸ್ ಆಗಿರ್ಬೋದು, HR ಹೆಡ್ಸ್ ಆಗಿರ್ಬೋದು, ಇವರೆಲ್ಲರೂ ಬರ್ತಿದ್ದಾರೆ ಈ ಪರ್ಟಿಕ್ಯುಲರ್ ಪ್ಯಾನೆಲ್ ಡಿಸ್ಕಷನ್ಗೆ. ಇದರಲ್ಲಿ ತುಂಬ ಚರ್ಚೆಗಳಾಗುತ್ತೆ. ಇಲ್ಲಿ ಸ್ಟೂಡೆಂಟ್ಸು ಇದ್ದಾರೆ, ನಮ್ಮ ವೇರಿಯಸ್ ಪ್ರಿನ್ಸಿಪಲ್ಸ್ ಭಾಗವಹಿಸ್ತಾರೆ, HODs ಇರ್ತಾರೆ. ಸೊ ತುಂಬ ಇಂಟರಾಕ್ಷನ್ಸ್ ಆಗೋದ್ರಿಂದ ನಮಗೂ ಒಂದು ಐಡಿಯಾ ಸಿಗುತ್ತೆ ಹೌ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಟುಮಾರೋಸ್ ಇಂಡಸ್ಟ್ರಿ ಅಂತ. ಸೊ ಬೇಸಿಕಲಿ ಇದು ಇಂಡಸ್ಟ್ರಿ ಪ್ರಿಪೇರ್ಡ್ನೆಸ್ಗೆ ಈ ಪರ್ಟಿಕ್ಯುಲರ್ ಕಾನ್ಕ್ಲೇವ್ ಹೊಂದಿಸ್ಕೊಂಡಿದ್ದೀವಿ. ಇದರಿಂದ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಬರೀ ವಿಶ್ವವಿದ್ಯಾಲಯ ಕೊಡುವಂತಹ ಕರಿಕ್ಯುಲಮ್ ಅಷ್ಟನ್ನೇ ನಾವು ಡೆಲಿವರ್ ಮಾಡ್ತಾ ಇಲ್ಲ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮಲ್ಲಿ ಇರುವಂತಹ ಹುಡುಗರು ಸುಮಾರು 100ರಲ್ಲಿ ಒಂದು 40% ವಿದ್ಯಾರ್ಥಿಗಳು ದೇ ಆಪ್ ಫಾರ್ ಇದು ಅದು ಕೆಲಸಕ್ಕೆ ಹೋಗೋಕೆ ಆಪ್ ಮಾಡ್ಕೋತಾರೆ. ಇನ್ನು 60 ಜನ ಅವರು ಸ್ವಯಂ ಉದ್ಯೋಗಗಳಾಗಲಿಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಸುಮಾರು ಒಂದು ಅದರಲ್ಲಿ 50% ಅವ್ರ ತಂದೆ ತಾಯಿಗಳಿಗೆ ಬಿಸ್ನೆಸ್ ಇರ್ತದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಮಾಡ್ತಿದಾರೋ ಅವರು ಕೂಡ ಏನಾದ್ರು ಪ್ರಶ್ನೋತ್ತರ ಕಾರ್ಯಕ್ರಮ ಇದ್ರೆ ಅಲ್ಲಿ ಹೇಳಿದ್ರೆ ಇಂಡಸ್ಟ್ರಿಯವರು ಅವ್ರಿಗೆ ಉತ್ತರಿಸಕ್ಕೆ ಸರಿ ಹೋಗುತ್ತೆ. ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ನಾವು ಒಂದು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ವಿ ಎನ್ಕರೇಜ್ ಆಂಟರ್ಪ್ರಿನಿಯರ್ಶಿಪ್. ಇವಾಗ ಫಾರ್ ಎಕ್ಸಾಂಪಲ್ FKCCL ಮಂಥನ್ ಅನ್ನೋ ಪ್ರೋಗ್ರಾಮ್ ನಡೀತಾ ಇದೆ. ಸೊ ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ವಿ ಹ್ಯಾವ್ ಮೆಂಟರ್ಸ್, ಫ್ಯಾಕಲ್ಟಿ ಮೆಂಟರ್ಸ್, ಆಗಾಗ ಇಂಡಸ್ಟ್ರಿ ಮೆಂಟರ್ಸ್ನ ಕರೆದು ಸುಮಾರು ಜನ ಆಂಟರ್ಪ್ರಿನಿಯರ್ಶಿಪ್ ಹೋಗ್ತಿದ್ದಾರೆ ಸರ್. ಇಟ್ ಇಸ್ ಜಸ್ಟ್ ನಾಟ್ ಹೊರಬರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಏನ್ ಟ್ಯಾಲೆಂಟ್ ಇರಬೇಕು, ಏನ್ ಸ್ಕಿಲ್ ಇರಬೇಕು, ಇವತ್ತು ಇಂಡಸ್ಟ್ರಿ ಏನ್ ನೋಡ್ತಾ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರಲ್ಲ, ಆಗ ಮಕ್ಕಳಿಗೆ ಮುಖತಃ ಪರಿಚಯ ಆದಾಗ ಅವರು ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ, ಅವರೆಲ್ಲದಕ್ಕೂ ತಯಾರಾಗ್ತಾರೆ. ನಾವು ವಿ ಆರ್ ದೇರ್ ಇನ್ ಇನ್ಸ್ಟಿಟ್ಯೂಷನ್ ಟು ಸಪೋರ್ಟ್ ದೆಮ್. ಈ ಉದ್ಯಮಿಗಳು ಅವ್ರು ಏನೇನು ಕಷ್ಟಪಟ್ಟಿದ್ರು, ಅವರು ಹೇಗೆ ಅವರೆಲ್ಲ ಈ ಕಷ್ಟಗಳನ್ನ ಪಾರ್ ಮಾಡ್ಕೊಂಡು ಅವರೆಲ್ಲ ಸಣ್ಣ ಸಣ್ಣ ಉದ್ಯಮ ಇರ್ಬೋದು, ಇಬ್ಬರು ಕೆಲಸ ಕೊಡುವಂಥದ್ದು ಇರ್ಬೋದು, 200 ಜನದ್ದು ಇರ್ಬೋದು, 2,000 ಅಂಥದ್ದೆಲ್ಲವನ್ನು ಕೂಡ ಮಕ್ಕಳಿಗೆ ಪರಿಚಯ ಮಾಡಿಸುವಂತ ಕೆಲಸ. ಎಲ್ಲ ರೀತಿಯ ಗೈಡೆನ್ಸ್ ಇವು ಅವ್ರ ಕರಿಕ್ಯುಲಮ್ ನಲ್ಲಿ ಇರಲ್ಲ. ಇದು ಸಹಜವಾಗಿ ಅವರ ಅನುಭವದಿಂದ ನಮ್ಮ ಉದ್ಯಮಿಗಳ ಜೊತೆಯಲ್ಲಿ ಮುಖಾಮುಖಿ ಮಾಡಿಸಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ.